2024 ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ನ್ಯಾಯದ ವಿರುದ್ಧ ಒಂದು ಮಹತ್ವದ ತೀರ್ಪನ್ನು ನೀಡಿತು. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಬುಲ್ಡೋಸರ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಷೇಧ ಮಾಡಿತು. ಮಾತ್ರ ಅಲ್ಲದೆ ಸರ್ಕಾರಗಳು ಇಲ್ಲಿಯವರೆಗೆ ಏನು ಮಾಡಿದ್ರೂ ಕೂಡ ಅದು ಸಂಪೂರ್ಣವಾಗಿ ತಪ್ಪು ಮತ್ತೆ ಕಾನೂನಿಗೆ ವಿರುದ್ಧ ಅಂತ ಹೇಳ್ತು. ಪೂರ್ವ ಸೂಚನೆ ಮತ್ತೆ ವಿಚಾರಣೆ ಸೇರಿದ ಹಾಗೆ ಸರಿಯಾದ ಕಾನೂನು ಪ್ರಕ್ರಿಯೆ ಇಲ್ಲದೇನೆ ಖಾಸಗಿ ಆಸ್ತಿಯನ್ನ ಕೆಡಬಾರದು ಅಂತ ಆದೇಶ ನೀಡಿತು. ಆದರೆ ಅದಾದ ಮೇಲೂ ಏನಾಯಿತು? ಸುಪ್ರೀಂ ಕೋರ್ಟ್ ಆದೇಶವನ್ನ ಬಿಜೆಪಿ ನೇತೃತ್ವದ ಸರ್ಕಾರಗಳು ಪದೇ ಪದೇ ಉಲ್ಲಂಘಿಸಿವೆ. ಬಲಿಪಶುಗಳಾಗಿರುವಂತಹ ಮುಸ್ಲಿಮರಿಗೆ ಎಲ್ಲೋ ಅಪರೂಪಕ್ಕೊಮ್ಮೆ ಪರಿಹಾರ ಸಿಕ್ಕಿದೆ. ಬುಲ್ಡೋಸರ್ಗಳು ಬಹುಸಂಖ್ಯಾತ ರಾಜಕೀಯ ಶಕ್ತಿಯ ಸಂಕೇತವಾಗಿ ಬದಲಾಗಿವೆ. ಈಗ ಈ ದಂಡನಾತ್ಮಕ ಧ್ವಂಸಗಳನ್ನ ಕಾನೂನುಬದ್ಧಗೊಳಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ ಅನ್ನೋದು ಅಪಾಯಕಾರಿ. ನ್ಯಾಯಾಲಯದ ತೀರ್ಪು ಸಾಕಷ್ಟು ಸ್ಪಷ್ಟ ಆಗಿತ್ತು. ಅಂತಹ ಧ್ವಂಸಗಳು ಕಾನೂನಿನ ಸರಿಯಾದ ಪ್ರಕ್ರಿಯೆ ಮೂಲಕ ನಡಿಬೇಕು ಅಂತ ಕೋರ್ಟ್ ಹೇಳ್ತು. 15 ದಿನಗಳ ಸೂಚನೆ ಇಲ್ಲದೇನೆ ಯಾವುದೇ ತೆರವು ಕಾರ್ಯಾಚರಣೆ ನಡೀಬಾರದು ಅಂತ ಕೋರ್ಟ್ ಸೂಚಿಸಿತ್ತು. ಮನೆ ಅನ್ನೋದು ಒಂದು ಕುಟುಂಬಕ್ಕೆ ಸ್ಥಿರತೆ, ಭದ್ರತೆ ಮತ್ತೆ ಭವಿಷ್ಯದ ಭರವಸೆಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಪರಾಧವನ್ನ ನಿರ್ಧರಿಸುವ ಮೂಲಕ ಮತ್ತೆ ಕಟ್ಟಡ ಧ್ವಂಸದ ಮೂಲಕ ಸರ್ಕಾರ ನ್ಯಾಯಾಂಗದ ಅಧಿಕಾರವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಪ್ರತಿಪಾದಿಸಿತ್ತು. ವಿಚಾರಣೆ ಇಲ್ಲದೇನೆ ಆರೋಪಿಯನ್ನ ತಪ್ಪಿತಸ್ಥ ಅಂತ ಗುರುತಿಸೋದ್ರ ಬಗ್ಗೆ ಮತ್ತೆ ಬುಲ್ಡೋಸರ್ಗಳಿಂದ ಮನೆಗಳನ್ನ ಧ್ವಂಸಗೊಳಿಸುವ ಮೂಲಕ ಸಾಮೂಹಿಕ ಶಿಕ್ಷೆ ನೀಡುವಂತಹ ಸರ್ಕಾರದ ಧೋರಣೆಯ ಬಗ್ಗೆ ನ್ಯಾಯಾಲಯ ಸ್ಪಷ್ಟ ಒಂದು ವಿರೋಧವನ್ನ ವ್ಯಕ್ತಪಡಿಸಿತು. ಮನೆ ಧ್ವಂಸಗೊಳಿಸುವ ಮೂಲಕ ಮುಗ್ಧ ಜನರ ಬದುಕುವ ಹಕ್ಕನ್ನ ಕಸಿದುಕೊಳ್ಳೋದು ಸಂಪೂರ್ಣವಾಗಿ ಅಸಂವಿಧಾನಿಕ ಅಂತ ಕೋರ್ಟ್ ಹೇಳಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಬಿಜೆಪಿ ಸರ್ಕಾರಗಳು ಮುಸ್ಲಿಂ ಆಸ್ತಿಗಳನ್ನ ಕಾನೂನು ಬಾಹಿರವಾಗಿ ಗುರಿಯಾಗಿಸೋದನ್ನ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಈ ಧ್ವಂಸ ಅಭಿಯಾನದಲ್ಲಿ ಸ್ಪಷ್ಟವಾಗಿ ಕಂಡು ಬರೋದೇನು ಅಂತ ಅಂದ್ರೆ ಕೋಮುವಾದಿ ಪಕ್ಷಪಾತ. ಇಲ್ಲಿ ಬಡವರನ್ನ ಗುರಿ ಮಾಡ್ಲಾಗ್ತಾ ಇದೆ ಅನ್ನೋದಕ್ಕಿಂತನೂ ಮುಸ್ಲಿಮರನ್ನ ಗುರಿ ಮಾಡ್ಲಾಗ್ತಾ ಇದೆ. ಆಯ್ದ ಕಟ್ಟಡಗಳನ್ನ ಮಾತ್ರನೇ ಧ್ವಂಸಗೊಳಿಸೋದು ಉದ್ದೇಶಪೂರ್ವಕವಾಗಿದೆ. ಇದನ್ನ ನ್ಯಾಯಾಲಯ ಸ್ಥೂಲವಾಗಿ ಗಮನಿಸಿದ್ರು ಕೂಡ ಮುಸ್ಲಿಮರೇ ಗುರಿಯಾಗ್ತಾ ಇರೋದ್ರ ಬಗ್ಗೆ ಅದು ಉಲ್ಲೇಖ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿನ ಒಂದು ದೊಡ್ಡ ಸಮಸ್ಯೆ ಅಂತ article14.com ನಲ್ಲಿನ ತಮ್ಮ ಲೇಖನದಲ್ಲಿ ಹರ್ಷ್ ಮಂದರ್ ಹೇಳ್ತಾರೆ. ಬುಲ್ಡೋಸರ್ಗಳ ಕಾನೂನು ಬಾಹಿರ ದುರ್ಬಳಕೆಯನ್ನ ಕೋರ್ಟ್ ನಿಷೇಧ ಮಾಡಿದೆ ಅನ್ನೋದು ನಿಜ. ಆದ್ರೆ ಅದು ತನ್ನ ಸಾಂವಿಧಾನಿಕ ಬಾಧ್ಯತೆಗಳನ್ನ ಪದೇ ಪದೇ ಉಲ್ಲಂಘಿಸಿದ ಸರ್ಕಾರವನ್ನ ಶಿಕ್ಷೆ ಮಾಡ್ತಾ ಇಲ್ಲ ಅಥವಾ ನಿರ್ಬಂಧಿಸ್ತಿಲ್ಲ. ಹಿಂದಿನ ಕಾನೂನು ಬಾಹಿರ ಧ್ವಂಸಗಳಿಗೆ ಯಾವುದೇ ಪರಿಹಾರ ಅಥವಾ ದಂಡನೆ ಇಲ್ಲ. ಕೋರ್ಟ್ ಸೂಚನೆಗಳು ಭವಿಷ್ಯದಲ್ಲಿನ ಧ್ವಂಸಗಳಿಗಾಗಿ ಅಧಿಕಾರಿಗಳಿಂದ ಹೆಚ್ಚು ವಸೂಲಿ ಮಾಡೋದಕ್ಕೆ ಅವಕಾಶ ನೀಡುತ್ತವೆ. ಆದ್ರೆ ಅದು ರಾಜಕೀಯ ನಾಯಕತ್ವವನ್ನ ಹೊಣೆಯಾಗಿಸೋದಿಲ್ಲ. ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರನ್ನ ಬದಿಗೆ ತಳ್ಳುವಂತಹ ದ್ವೇಷ ಅಪರಾಧಗಳು, ಜೀವನೋಪಾಯದ ಮೇಲಿನ ದಾಳಿಗಳನ್ನ ಪ್ರಶ್ನೆ ಮಾಡಲಾಗಿಲ್ಲ. ಬುಲ್ಡೋಸರ್ ಧ್ವಂಸಗಳನ್ನ ನ್ಯಾಯಾಂಗದ ಹೊರಗಿನ ಸಾಮೂಹಿಕ ಶಿಕ್ಷೆ ಸಾಧನವಾಗಿ ಜಾರಿಗೊಳಿಸೋದನ್ನ ಪ್ರಶ್ನಿಸುವಂತಹ ಕೆಲಸ ಆಗಿಲ್ಲ. ಗತಗೊಳಿಸುವ ಧ್ವಂಸಗಳ ಸೈದ್ಧಾಂತಿಕ ಆಧಾರವನ್ನ ನ್ಯಾಯಾಲಯ ಎದುರಿಸಲಿಲ್ಲ. ಸಾರ್ವಜನಿಕ ಶಿಕ್ಷಣ ಮತ್ತೆ ರಾಜ್ಯ ಸಿದ್ಧಾಂತದ ಸಾಧನಗಳಾಗಿ ರೂಪಿಸಲಾದಂತಹ ಬುಲ್ಡೋಸರ್ಗಳನ್ನ ಗೋ ಹತ್ಯೆ ಆರೋಪ, ಲವ್ ಜಿಹಾದ್ ಅಥವಾ ಧಾರ್ಮಿಕ ಮತಾಂತರಗಳಂತಹ ಕಲ್ಪಿತ ಅಪರಾಧಗಳನ್ನು ಶಿಕ್ಷಿಸೋದಕ್ಕೆ ಬಳಸಲಾಗ್ತಾ ಇದೆ. ಮೋದಿ ಸರ್ಕಾರ ಬಂದ ನಂತರದಲ್ಲಿನ ಧ್ವಂಸಗಳ ಕೋಮು ಸ್ವರೂಪವನ್ನ ಕೆಲ ನ್ಯಾಯಾಲಯಗಳು ನೇರವಾಗಿ ಉಲ್ಲೇಖ ಮಾಡಿವೆ. 2023ರಲ್ಲಿ ಹರಿಯಾಣದ ನೂರ್ನಲ್ಲಿ ನಡೆದಂತಹ ಧ್ವಂಸಗಳು ಜನಾಂಗೀಯ ಶುದ್ಧೀಕರಣನ ಅಂತ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಪ್ರಶ್ನೆ ಮಾಡಿತು. ತನಿಖೆ ಪೂರ್ಣಗೊಳ್ಳುವ ಮೊದಲೇನೆ ಕ್ರಮ ಕೈಗೊಂಡಿರೋದನ್ನ ಕೋರ್ಟ್ ಗಮನಿಸಿತು. ಹರಿಯಾಣ ಸರ್ಕಾರ ಯಾವುದೇ ಜನಾಂಗೀಯ ಅಥವಾ ಧಾರ್ಮಿಕ ಪ್ರೇರಣೆ ಇಲ್ಲ ಅಂತ ಸಮಜಾಯಿಷಿ ಕೊಡ್ತು. ಆದ್ರೆ ಪ್ರಕರಣವನ್ನ ವಿಚಾರಣೆ ನಡೆಸಿದಂತಹ ಪೀಠವನ್ನ ಮುಂದಿನ ವಿಚಾರಣೆ ಹೊತ್ತಿಗೆನೆ ಬದಲಾಯಿಸಲಾಗಿತ್ತು. ಮಾರ್ಚ್ 2025ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಉಜ್ಜಲ್ ಭುಯಾನ್ ಬುಲ್ಡೋಸರ್ ಧ್ವಂಸಗಳನ್ನ ಸಂವಿಧಾನದ ಮೇಲೆ ಬುಲ್ಡೋಸರ್ ಓಡಿಸಿದ ಹಾಗೆ ಅಂತ ಕರೆದ್ರು. ನವೆಂಬರ್ 2024ರ ತೀರ್ಪು ಈಗಾಗಲೇ ಬುಲ್ಡೋಸರ್ ಧ್ವಂಸವನ್ನ ಕಾನೂನು ಬಾಹಿರ ಅಂತ ಹೇಳಿತ್ತು. ಆದ್ರೂ ಕೂಡ ಬಿಜೆಪಿ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಆದೇಶವನ್ನ ಸತತವಾಗಿ ಉಲ್ಲಂಘಿಸ್ತಾ ಇವೆ. ಅಶೋಕ ವಿಶ್ವವಿದ್ಯಾಲಯದ ರಾಜಕೀಯ ವಿಜ್ಞಾನಿ ಅಲಿ ಖಾನ್ ಗಮನಿಸುವ ಹಾಗೆ ಧ್ವಂಸಕ್ಕೆ ತಡೆಯಾಜ್ಞೆ ನೀಡುವಂತಹ ಹೊತ್ತಿಗಾಗಲೇ ಬಹಳಷ್ಟು ನಾಶ ಆಗಿದೆ. ಆದರೆ ಸುಪ್ರೀಂ ಕೋರ್ಟ್ ತನ್ನದೇ ಆದಂತಹ ಆದೇಶಗಳನ್ನ ಜಾರಿಗೊಳಿಸೋದಕ್ಕೆ ಹಿಂಜರಿಯುವಂತಿದೆ ಮತ್ತೆ ಜಾರಿಗೊಳಿಸಬೇಕಾಗಿದೆ ಅಂತ ಅನೇಕ ವಕೀಲರು ಒತ್ತಾಯ ಮಾಡಿದ್ದಾರೆ. ನ್ಯಾಯಾಲಯ ನ್ಯಾಯಾಂಗ ನಿಂದನೆ, ಪರಿಹಾರ ಮತ್ತೆ ಪುನರ್ ನಿರ್ಮಾಣ ಆದೇಶಗಳನ್ನ ವಿಧಿಸಬೇಕು ಅಂತ ವಕೀಲರು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆಗಳಿಗೆ ಸರಿಯಾದಂತಹ ಗೌರವವನ್ನ ತೋರಿಸ್ತಾ ಇಲ್ಲ ಅನ್ನೋದನ್ನ ಈ ಧ್ವಂಸಗಳು ತೋರಿಸ್ತವೆ. ಆದ್ರೆ ಆ ರೀತಿ ಅಗೌರವ ತೋರಿಸ್ತಾ ಇರೋರನ್ನ ಶಿಕ್ಷೆಗೆ ಒಳಪಡಿಸ್ತಾ ಇಲ್ಲ ಅನ್ನೋದೇ ಇಲ್ಲಿನ ಸಮಸ್ಯೆ.
ಕೆಲ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಧ್ವಂಸಗಳನ್ನ ತಡೆದಿವೆ. ಮೇ 2025ರಲ್ಲಿ ಉತ್ತರಾಖಂಡ್ ಹೈಕೋರ್ಟ್ ಕೋಮು ಹಿಂಸಾಚಾರದ ನಂತರ ಧ್ವಂಸ ಕಾರ್ಯಾಚರಣೆಗೆ ತಡೆಯನ್ನ ನೀಡಿತು. ಯಾವುದೇ ಕಾನೂನು ಆಪಾದಿತ ಅಪರಾಧಗಳಿಗೆ ಆಸ್ತಿ ನಾಶ ಮಾಡೋ ಹಾಗಿಲ್ಲ ಅಂತ ಹೇಳ್ತು. ಮಾರ್ಚ್ 2025ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಸಮಾಧಿಗೆ ಸಂಬಂಧಪಟ್ಟಂತಹ ಕೋಮು ಗಲಭೆ ನಂತರ ಬಾಂಬೆ ಹೈಕೋರ್ಟ್ ಮತ್ತಷ್ಟು ಧ್ವಂಸಗಳಿಗೆ ತಡೆಯನ್ನ ನೀಡಿತು. ಏಪ್ರಿಲ್ 2025ರಲ್ಲಿ ಅತೀಕ್ ಅಹಮದ್ ಅನ್ನುವಂಥ ಆರೋಪಿಗೆ ಸಂಬಂಧಪಟ್ಟಂತಹ ಆಸ್ತಿಗಳ ಅಕ್ರಮ ಧ್ವಂಸವನ್ನ ಸುಪ್ರೀಂ ಕೋರ್ಟ್ ಟೀಕೆ ಮಾಡಿತು. ಪ್ರತಿ ಬಲಿಪಶುವಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡಬೇಕು ಅಂತ ಆದೇಶ ನೀಡಿತು. ಆದ್ರೆ ಈ ವಿಷಯದಲ್ಲಿ ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ಹೊಣೆ ಮಾಡಲಿಲ್ಲ. ಅಹಮದ್ ಅವರ ಆಸ್ತಿ ಧ್ವಂಸ ಆಘಾತಕಾರಿ ಮತ್ತೆ ಅದು ತಪ್ಪು ಸಂದೇಶ ರವಾನಿಸಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆಸ್ತಿಯ ಮೇಲೆ ಕೇವಲ ನೋಟಿಸ್ ಅನ್ನ ಅಂಟಿಸುವಂತಹ ಪ್ರಕ್ರಿಯೆಯನ್ನ ಅದು ಟೀಕೆ ಮಾಡಿದೆ. ಇಂತಹ ಪ್ರಕರಣಗಳು ನಮ್ಮ ಆತ್ಮಸಾಕ್ಷಿಗೆ ಆಘಾತ ಉಂಟು ಮಾಡುತ್ತವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೂ ಸುಪ್ರೀಂ ಕೋರ್ಟ್ ಮುಂದೆ ಬಂದಂತ ಅನೇಕ ಪ್ರಕರಣಗಳು ಹೆಚ್ಚಾಗಿ ಹೈಕೋರ್ಟ್ಗಳಿಗೆ ಹೋಗಿದ್ದು ನ್ಯಾಯ ವಿಳಂಬ ಆಗ್ತಾ ಇದೆ. ಧ್ವಂಸ ಕಾರ್ಯಾಚರಣೆ ಮುಂದುವರಿಸೋದಕ್ಕೆ ಸರ್ಕಾರಗಳಿಗೆ ಅವಕಾಶವಾಗ್ಬಿಟ್ಟಿದೆ. ಈಗ ಉತ್ತರ ಪ್ರದೇಶ, ಗುಜರಾತ್ ಮತ್ತೆ ಮಹಾರಾಷ್ಟ್ರಗಳಲ್ಲಿ ಇದು ಹೆಚ್ಚು ನಡೆದಿದೆ. ಸೆಪ್ಟೆಂಬರ್ 2025ರ ಬರೇಲಿ ಹಿಂಸಾಚಾರದ ನಂತರ ಸುಪ್ರೀಂ ಕೋರ್ಟ್ ಡಿಸೆಂಬರ್ 4, 2025ರಂದು 2 ಮನೆಗಳ ಧ್ವಂಸವನ್ನು ತಡೆಯೋದಕ್ಕೆ ನಿರಾಕರಿಸಿತು. ಅದೇ ರೀತಿ ಫೆಬ್ರವರಿ 20, 2025ರಂದು ಮಹಾರಾಷ್ಟ್ರ ಅಧಿಕಾರಿಗಳು ಕೇವಲ 1 ದಿನದ ನೋಟಿಸ್ ನೀಡುವ ಮೂಲಕ ಕೋರ್ಟ್ ನಿರ್ದೇಶನವನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪ ಮಾಡಿ ಸಲ್ಲಿಸಲಾದಂತಹ ಅರ್ಜಿಯನ್ನು ಪರಿಗಣಿಸೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ. ಹೈಕೋರ್ಟ್ಗೆ ಯಾಕೆ ಹೋಗಬಾರ್ದು, ಇಲ್ಲಿ ಎಲ್ಲವನ್ನ ಮೇಲ್ವಿಚಾರಣೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತೆ ಅಗಸ್ಟಿನ್ ಜಾರ್ಜ್ ಮಸಿ ಅವರ ಪೀಠ ಹೇಳ್ತು. ಮಾರ್ಚ್ 3, 2025ರಂದು ಅದೇ ಪೀಠ ಗುಜರಾತ್ನಲ್ಲಿ ನಡೆದಂತಹ ದಂಡನಾತ್ಮಕ ಧ್ವಂಸಗಳ ಕುರಿತು ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಗೆ ನಿರಾಕರಿಸಿತು. ಅರ್ಜಿದಾರರು ಗುಜರಾತ್ ಹೈಕೋರ್ಟ್ ಅನ್ನು ಸಂಪರ್ಕಿಸುವಂತೆ ಸೂಚಿಸಿತು. ಇದೆಲ್ಲದರ ನಡುವೆ ಈ ಶಿಕ್ಷಾರ್ಹ ಧ್ವಂಸಗಳನ್ನ ಕಾನೂನಾತ್ಮಕಗೊಳಿಸುವಂತ ಪ್ರಯತ್ನಗಳು ಈಗ ನಡೆದಿವೆ. ರಾಜಸ್ಥಾನ ಕಾನೂನು ಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಮಸೂದೆ 2025 ಅಂಗೀಕರಿಸಿ ಕಾನೂನನ್ನ ರೂಪಿಸಿದ್ದು ಅದು ಮತಾಂತರಗಳಿಗೆ ಸಂಬಂಧಪಟ್ಟಂತಹ ಆಸ್ತಿಗಳ ಧ್ವಂಸಕ್ಕೆ ಅನುಮತಿಯನ್ನ ನೀಡುತ್ತೆ. 2025ರ ಬಿಹಾರ ವಿಧಾನಸಭೆ ಚುನಾವಣೆಯ ನಂತರ ಬಿಜೆಪಿ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮಾಫಿಯಾ ಮಂದಿಯ ವಿರುದ್ಧ ಬುಲ್ಡೋಸರ್ಗಳು ಸಿದ್ಧವಾಗಿವೆ ಅಂತ ಹೇಳಿದ್ರು. ಈ ರೀತಿ ಸಾಮೂಹಿಕ ಶಿಕ್ಷೆಯ ರಾಜಕೀಯ ಸಂಕೇತಗಳು ಮುಂದುವರೆದಿವೆ. ಕಾನೂನಿನ ಹೊರಗೆ ಆಸ್ತಿಗಳನ್ನ ಕೆಡವಿದ್ದಕ್ಕಾಗಿ ಯಾವುದೇ ಸಾರ್ವಜನಿಕ ಅಧಿಕಾರಿಯನ್ನ ವೈಯಕ್ತಿಕವಾಗಿ ಹೊಣೆಗಾರರನ್ನಾಗಿ ಮಾಡಲಾಗಿಲ್ಲ ಅಥವಾ ಧ್ವಂಸಗೊಂಡ ಆಸ್ತಿಯ ವೆಚ್ಚವನ್ನ ಅವರು ಭರಿಸಬೇಕಾಗಿಲ್ಲ. ಪರಿಹಾರವನ್ನ ಸಾರ್ವಜನಿಕ ಖಜಾನೆಯಿಂದ ಭರಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ದಿನ ಕೂಡ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಪ್ರಚಾರ ರ್ಯಾಲಿಗಳಲ್ಲಿ ಬುಲ್ಡೋಸರ್ಗಳನ್ನ ಆಡಳಿತದ ಸಂಕೇತಗಳಾಗಿ ಪ್ರದರ್ಶಿಸಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಬಿಜೆಪಿ ಸರ್ಕಾರಗಳು ಬುಲ್ಡೋಸರ್ ಅನ್ನ ತಮ್ಮ ತಾಕತ್ತು ಅಂತ ಪ್ರತಿಪಾದಿಸ್ತಾ ಇರುವಾಗ ಮತ್ತದ್ರ ಕಾರ್ಯಾಚರಣೆ ನಿರ್ದಿಷ್ಟ ಕೋಮಿನ ವಿರುದ್ಧವಾಗಿರುವಾಗ ಯಾಕೆ ಇದ್ರ ವಿರುದ್ಧದ ಗಟ್ಟಿ ಧ್ವನಿಗಳು ಬರ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಈಗ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ, ನಿಮ್ಗೇನು ಅನ್ಸುತ್ತೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.